ಅಶ್ವತ್ಥಾಮನು ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನು. ದ್ರೋಣಾಚಾರ್ಯ ಮತ್ತು ಕೃಷ್ಣ ಎಂಬ ಮಹಿಳೆಯ ಮಗನಾಗಿದ್ದ ಅಶ್ವತ್ಥಾಮನು ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದಾನೆ. ಅವನು ಕೌರವ ಸೇನೆಗೆ ಮುಖ್ಯ ಸೇನಾಪತಿಯಾಗಿ ಕೆಲಸ ಮಾಡಿದನು. ಶಿವನ ಅನುಗ್ರಹದಿಂದ ಅವನಿಗೆ ಶಕ್ತಿಶಾಲಿ ಅಸ್ತ್ರಗಳಿಗೂ ನಿರಂತರ ಜೀವಿತಕ್ಕೂ ವರ ದೊರೆತಿತ್ತು. ಅಶ್ವತ್ಥಾಮನು ಮಹಾಯೋಧ, ಶಕ್ತಿಶಾಲಿ ಯೋಧ ಮತ್ತು ತಂತ್ರಜ್ಞನಾಗಿದ್ದ. ಕೌರವ ಪಾಳೆಯದ ಪರಾಭವದ ನಂತರ ಅವನು ಕ್ರೋಧದಿಂದ ಪಾಂಡವರ ಮಕ್ಕಳನ್ನು ರಾತ್ರೋರಾತ್ರಿ ಕೊಂದನು. ಇದನ್ನು ಅನೀತಿಯಾಗಿ ಪರಿಗಣಿಸಿ ಶ್ರೀಕೃಷ್ಣನು ಅವನಿಂದ ಬ್ರಹ್ಮಾಸ್ತ್ರದ ವಿದ್ಯೆಯನ್ನು ಹಿಂಪಡೆಯಲು ಯತ್ನಿಸಿದ. ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಉದ್ಗರಿಸಿದರೂ ಅದು ಅಪಾಯಕಾರಿ ಎನಿಸಿದಾಗ ಶ್ರೀಕೃಷ್ಣನು ಅದನ್ನು ನಿಷ್ಕ್ರಿಯಗೊಳಿಸಿದ. ಅವನು ಶಾಪದಿಂದ ಶಾಶ್ವತವಾಗಿ ಬದುಕುಳಿದರೂ ನರಕದಂಥ ಅನುಭವಗಳನ್ನು ಭೋಗಿಸುವಂತೆ ಶಪಿಸಲ್ಪಟ್ಟ. ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಇಂದಿಗೂ ಜೀವಂತನಾಗಿದ್ದು ಪೂರ್ವಾಪರ ಪಾಪಪುಣ್ಯಗಳ ಫಲವನ್ನು ಅನುಭವಿಸುತ್ತಿದ್ದಾನೆ.